ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶ್ರೇಷ್ಠನ ಹಿಂದೆ ಆದಿನೂ ಬರ್ತಾನೆ. ಭಾಗ್ಯ ಖುಷಿಯಿಂದ ಸ್ಮೈಲ್ ಮಾಡ್ತಾಳೆ. ಆಗ ಆದಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ. ಆದಿಗೆ ರೌಡಿ ಚಾಕು ಚುಚ್ಚಬೇಕು ಅನ್ನುವಾಗ ಶ್ರೇಷ್ಠ ಅವನ ಕೈನ ಎಳಿತಾಳೆ. ಆಗ ರೌಡಿಯಿಂದ ಆದಿ ಬಚಾವಾಗ್ತಾನೆ. ನಂತರ ಆದಿ ರೌಡಿ ಜೊತೆ ಫೈಟ್ ಮಾಡ್ತಾನೆ. ಆಗ ತುಂಬ ಜನ ರೌಡಿಗಳು ಬರ್ತಾರೆ. ಅವ್ರ ಜೊತೆ ಎಲ್ಲ ಆದಿ ಫೈಟ್ ಮಾಡಿ ಎಲ್ಲ ರೌಡಿಗಳು ಪೆಟ್ಟು ತಿಂದು ಒದ್ದಾಡ್ತಿರ್ತಾರೆ. ಆದಿಯವರೇ, ಆರ್ ಯು ಆಲ್ ರೈಟ್ ಅಂತಾಳೆ ಶ್ರೇಷ್ಠ. ಐ ಆಮ್ ಫೈನ್ ಶ್ರೇಷ್ಠ, ನೀವು ಓಕೆ ಅಲ್ವಾ ಅಂತಾನೆ ಆದಿ. ಎಸ್ ಆದಿಯವರೇ, ಐ ಆಮ್ ಆಲ್ ರೈಟ್ ಅಂತಾಳೆ ಶ್ರೇಷ್ಠ. ಸರಿ, ತಡ ಮಾಡೋದು ಬೇಡ, ಬನ್ನಿ ಹೋಗೋಣ ಅಂತಾನೆ ಆದಿ. ಈಚೆ ಫ್ಲ್ಯಾಶ್ ಬ್ಯಾಕ್ಗಿಂತ ಹೊರಗೆ ಬರ್ತಾರೆ. ಶ್ರೇಷ್ಠ, ನೀನು ಇಲ್ಲಿ ಅಂತಾನೆ ತಾಂಡವ್. ಏನು ತಾಂಡವ್ ಹಾಗೆ ನೋಡ್ತಿದ್ಯಾ? ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಥೂ, ನಾಚಿಕೆ ಆಗಲ್ವಾ ನಿನಗೆ? ನನ್ನ ಇಷ್ಟಪಡ್ತಿದ್ಯಾ, ನನ್ನ ಲವ್ ಮಾಡ್ತಿದ್ಯಾ ಅಂತ ಹೇಳಿ ಆ ಭಾಗ್ಯನ ಬಿಟ್ಟು ಬಂದೆ. ಅಟ್ಲೀಸ್ಟ್ ನನ್ನ ಜೊತೆಗಾದರೂ ನಿಯತ್ತಾಗಿ ಬದುಕ್ತಿದ್ಯಾ? ಅದೂ ಇಲ್ಲ. ಈಗ ಮತ್ತೆ ಹಳೆ ಜೀವನ ಬೇಕು ಅಂತ ಇಲ್ಲಿಗೆ ಬಂದು ಕೂತಿದ್ಯಲ್ಲ, ಹೊಡಿಬೇಕು ನಿನಗೆ ಅಂತಾಳೆ ಶ್ರೇಷ್ಠ. ಆಗ ತಾಂಡವ್ ಮುಂದೆ ಬಂದು, ಶ್ರೇಷ್ಠ ಅದು ಹಾಗಲ್ಲ, ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ತಡಿ ಅಂತಾನೆ. ಮುಚ್ಚು ಬಾಯಿ ಇಡಿಯಟ್, ಏನೇ ಆದರೂ ನೀನು ಬದಲಾಗಲ್ಲ, ಇದು ಗೊತ್ತಿರೋ ವಿಷಯನೇ. ನಿನಗೋಸ್ಕರ ನಾನು ಅಪ್ಪ ಅಮ್ಮ ಎಲ್ಲರನ್ನ ಬಿಟ್ಟು ಬಂದೆ. ಅದಕ್ಕೋಸ್ಕರನಾದರೂ ನನ್ನ ಜೊತೆ ಇರಬೇಕು ಅಂತ ಅನ್ಸಲ್ವಾ? ನಿನ್ನ ಮದುವೆ ಆಗೋದಕ್ಕೋಸ್ಕರ ಎಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ, ಯಾರ್ಯಾರು ಏನೇನೋ ಅಂದಿದ್ದಾರೆ ಅಂತ ಎಲ್ಲನೂ ಗೊತ್ತು ನಿನಗೆ. ಅಷ್ಟೆಲ್ಲ ಆದಮೇಲೂ ನನ್ನ ಬಿಟ್ಟು ಬಂದಿದ್ಯಾ. ಇವಾಗಲೂ ಒಳ್ಳೇದು ಮಾಡಬೇಕು ಅಂತ ಬಂದಿಲ್ಲ, ಭಾಗ್ಯನಿಗೆ ಮೋಸ ಮಾಡಬೇಕು ಅಂತ ತಾನೇ ಬಂದಿರೋದು ನೀನು. ಎಲ್ಲರೂ ಕೇಳಿಸ್ಕೊಳ್ಳಿ, ಅವನು ಬದಲಾಗಿಲ್ಲ ಅಂತಾಳೆ ಶ್ರೇಷ್ಠ. ಶ್ರೇಷ್ಠ, ಏನಮ್ಮ ಹೇಳ್ತಿದ್ಯೆ ನೀನು? ನೋಡು, ಅವನು ಮೊದಲಿನ ಥರ ಇಲ್ಲ, ಬದಲಾಗಿದ್ದಾನೆ. ಅವನು ನಿನ್ನ ಜೊತೆ ಇಲ್ಲ ಅನ್ನೋ ಕಾರಣಕ್ಕೆ ಅವನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಬಾರ್ದು ಅಮ್ಮ ಅಂತಾರೆ ಧರ್ಮರಾಜ್. ಇಲ್ಲ ಅಂಕಲ್, ನಾನಿದನ್ನು ಒಪ್ಪಲ್ಲ. ಇವನು ಒಂಚೂರು ಬದಲಾಗಿಲ್ಲ, ಮೊದಲಿನ ಹಾಗೆ ಇದ್ದಾನೆ. ಇವತ್ತು ಭಾಗ್ಯ ಅಂದರೆ ಸಿಟ್ಟು, ದ್ವೇಷ ಎಲ್ಲನೂ ಹಾಗೆ ಇದೆ. ಪ್ರತಿ ಕ್ಷಣನೂ ಇವಳು ಜೀವನ ಹಾಳು ಮಾಡಬೇಕು ಅಂತ ಕಾಯ್ತಿದ್ದಾನೆ ಅಂತಾಳೆ ಶ್ರೇಷ್ಠ. ಶ್ರೇಷ್ಠ, ಯಾಕೆ ಸುಳ್ಳು ಹೇಳ್ತಿದ್ಯಾ? ಶ್ರೇಷ್ಠ ಹೇಳೋದನ್ನೆಲ್ಲ ನೀವು ನಂಬೋಕೆ ಹೋಗಬೇಡಿ. ಇವಳಿಗೆ ನನ್ನ ಮಕ್ಕಳು ಕಂಡ್ರೆ ಆಗೋದೇ ಇಲ್ಲ. ನನ್ನ ಮಕ್ಕಳಿಗೋಸ್ಕರ ಇವಳನ್ನು ನಾನು ದೂರ ಇಟ್ಟಿರೋದು ಅಂತಾನೆ ತಾಂಡವ್. ಮುಚ್ಚೋ ಬಾಯಿ, ಸ್ಟುಪಿಡ್ ಥರ ಮಾತಾಡಬೇಡ ನೀನು. ಮಕ್ಕಳ ಬಗ್ಗೆ ಅಷ್ಟು ಹೇಳ್ತಾ ಇರೋ ನೀನು ನನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗು ಮತ್ತೆ ನನ್ನ ಯಾಕೋ ಬಿಟ್ಟು ಬಂದೆ ನೀನು ಅಂತಾಳೆ ಶ್ರೇಷ್ಠ. ಏನಮ್ಮ ಹೇಳ್ತಿದ್ಯಾ ಶ್ರೇಷ್ಠ ಅಂತಾರೆ ಕಾಮತ್. ಹೌದು ಅಂಕಲ್, ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಿದೆ, ಅದನ್ನು ನಾನು ಅವನಿಗೆ ಹೇಳಿದ್ದೀನಿ ಕೂಡ. ಆದರೂ ಎಲ್ಲನೂ ಬಿಟ್ಟು ಇಲ್ಲಿಗೆ ಬಂದು ಭಾಗ್ಯಂಗೆ ತಾಳಿ ಕಟ್ಟಬೇಕು ಅಂತ ಮಂಟಪದಲ್ಲಿ ಕೂತಿದ್ದಾನೆ. ಯಾಕೆ ಗೊತ್ತಾ? ಭಾಗ್ಯನ ಜೀವನ ಹಾಳು ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಂತಾಳೆ ಶ್ರೇಷ್ಠ. ಮನೆ ಹಾಳ, ಇಂಥ ಬಾಳ್ತಿದ್ಯಲ್ಲ, ಏನು ಅನ್ಸಲ್ವ ನಿನಗೆ ಅಂತಾರೆ ಕುಸುಮ. ಪ್ಲೀಸ್ ಅಮ್ಮ, ಏನೇನು ಹೇಳಬೇಡ. ಈ ಶ್ರೇಷ್ಠ ಹೇಳ್ತಿರೋದೆಲ್ಲ ಸುಳ್ಳಮ್ಮ. ಅವಳಿಗೆ ಮತ್ತೆ ನನ್ನ ಜೊತೆ ಜೀವನ ಮಾಡಬೇಕು ಅಂತಿದೆ, ಅದಕ್ಕೆ ಏನೋ ನೋಡು ಸುಳ್ಳು ಹೇಳ್ತಿದ್ದಾಳೆ ಅಂತಾನೆ ತಾಂಡವ್. ಸರಿಯಾಗಿ ಹೇಳ್ತಿದ್ದಾನೆ ತಾಂಡವ್. ಈ ಶ್ರೇಷ್ಠಂಗೆ ಮೊದಲಿಂದನೂ ಇದೇ ತಾನೇ ಅಭ್ಯಾಸ ಆಗಿರೋದು. ಇವತ್ತು ನಮ್ಮ ಭಾಗ್ಯ ತಾಂಡವ್ ಒಂದಾಗ್ತಿದ್ದಾರಲ್ವಾ, ಅದನ್ನು ಸಹಿಸೋಕ್ಕಾಗದೆ ಬಂದಿದ್ದಾಳೆ ಅಂತಾರೆ ಸುನಂದ. ಸರಿಯಾಗಿ ಹೇಳಿದ್ರಿ ಅಜ್ಜಿ, ಪಪ್ಪ ಅಮ್ಮ ಒಂದಾಗಿದ್ದಾರೆ. ನಾವೆಲ್ಲರೂ ಅಪ್ಪನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಈಗ ಅಮ್ಮನ ಜೊತೆ ಮದುವೆ ಆಗ್ತಿದ್ದಾರೆ ಅಂತ ಇವರಿಗೆ ಕೋಪ, ಅದಕ್ಕೆ ನಾಟಕ ಮಾಡ್ತಿದ್ದಾರೆ. ಅದರಲ್ಲೂ ಪ್ರೆಗ್ನೆಂಟ್ ನಾಟಕ ಬೇರೆ ಅಂತಾಳೆ ತನ್ವಿ. ಬಂಗಾರಿ, ವಯಸ್ಸಿಗೆ ಮೀರಿದ ಮಾತಾಡ್ತಿದ್ಯಾ, ಹುಷಾರು ಅಂತಾಳೆ ಭಾಗ್ಯ. ಭಾಗ್ಯ, ಇವಳೇನು ತಪ್ಪು ಹೇಳಿದ್ಲು ಹೇಳು? ಈ ಶ್ರೇಷ್ಠ ಇಂಥದ್ದೆಲ್ಲ ಮಾಡೋಳೆ ಅಂತಾರೆ ಸುನಂದ. ಆಂಟಿ ಪ್ಲೀಸ್, ಈ ಥರ ಎಲ್ಲ ಬ್ಲೇಮ್ ಮಾಡಬೇಡಿ ಆಂಟಿ. ನಿಜವಾಗ್ಲೂ ಈ ತಾಂಡವ್ ಭಾಗ್ಯನ ಜೀವನ ಹಾಳು ಮಾಡಬೇಕು ಅಂತಲೇ ಬಂದಿರೋದು. ಅದ್ರ ಬಗ್ಗೆ ನನ್ನ ಹತ್ರನೇ ಮಾತಾಡಿದ್ದಾನೆ. ಭಾಗ್ಯ ಮತ್ತು ಆದಿ ಮದುವೆ ಆದರೆ ಭಾಗ್ಯ ಜೀವನ ಚೆನ್ನಾಗಾಗುತ್ತೆ ಅಂತಲೇ ಇವನು ಈ ಥರ ಎಲ್ಲ ಮಾಡ್ತಾ ಇರೋದು ಅಂತಾಳೆ ಶ್ರೇಷ್ಠ. ಶ್ರೇಷ್ಠ, ಏನೇನೋ ಮಾತಾಡ್ತಿದ್ಯಲ್ಲ, ನಿನಗೇನು ಅಂತಾನೆ ತಾಂಡವ್. ಆಗ ಭಾಗ್ಯ, ಏನೇನೋ ಮಾತಾಡ್ತಿರೋದು ನೀವು? ಗರ್ಭಿಣಿ ಹೆಂಡತಿ ಜೊತೆ ಇರೋದು ಬಿಟ್ಟು ಇಲ್ಲಿ ನನ್ನ ಜೀವನ ಹಾಳು ಮಾಡೋಕ್ಕೆ ಬಂದಿದ್ದೀರಾ ಅಂತಾಳೆ. ಅಯ್ಯೋ ಭಾಗ್ಯ ಅಂತ ತಾಂಡವ್ ಹೇಳುವಾಗ, ಸಾಕು ನಿಲ್ಲಿಸ್ರಿ, ಈಗೇನು ಅವಳು ಗರ್ಭಿಣಿ ಅಲ್ಲ ಅನ್ನೋದಕ್ಕೆ ಬರ್ತಾ ಇದ್ದೀರಾ ಅಲ್ವಾ, ಇರಿ ಅಂತ ಭಾಗ್ಯ ರಿಪೋರ್ಟ್ ತಂದು ಶ್ರೇಷ್ಠ ಗರ್ಭಿಣಿ ಅನ್ನೋದಕ್ಕೆ ಇದೇ ಸಾಕ್ಷಿ, ಓದೋಕ್ಕೆ ಬರುತ್ತಲ್ವಾ, ಓದ್ಕೊಳ್ಳಿ ಅಂತ ಕೊಡ್ತಾಳೆ ಭಾಗ್ಯ. ತಾಂಡವ್ ರಿಪೋರ್ಟನ್ನು ನೋಡ್ತಾನೆ. ಭಾಗ್ಯ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ತಾಂಡವ್ ಯಾಕೆ ಹೀಗಾಡ್ತಿದ್ದಾನೆ? ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಖುಷಿಲಿ ಕುಪ್ಪಳಿಸ್ತಾನೆ ಅಂದ್ಕೊಂಡಿದ್ದೆ, ಆದರೆ ಅವನ ಮುಖದಲ್ಲಿ ಖುಷಿನೇ ಇಲ್ಲ. ಇಂಥ ಟೈಮಲ್ಲಿ ಇದ್ದು ನನ್ನ ಮಗುನ ಕೇರ್ ಮಾಡ್ತಾನೆ ಅಂದ್ಕೊಂಡ್ರೆ, ಆದರೆ ಅವನು ದ್ವೇಷ, ಸೇಡು ಅಂತ ಆ ಭಾಗ್ಯನ ಮನೆಗೆ ಹೋಗಿ ಕೂತಿದ್ದಾನೆ. ತಾಂಡವ್, ಐ ರಿಯಲಿ ಮಿಸ್ ಯು ಸೋ ಮಚ್ ಅಂತಿರುವಾಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಆಗ ಶ್ರೇಷ್ಠ ತಾಂಡವ್ ಅಂತ ಡೋರ್ ಓಪನ್ ಮಾಡಿ ಭಾಗ್ಯನ ನೋಡಿ ಶಾಕ್ ಆಗ್ತಾಳೆ. ಯಾಕೆ ಶ್ರೇಷ್ಠ, ಒಳಗಡೆ ಕರೆಯಲ್ವಾ ಅಂತ ಭಾಗ್ಯ ಒಳಗಡೆ ಬಂದು ಫ್ರೂಟ್ಸನ್ನೆಲ್ಲ ಅಲ್ಲಿಡ್ತಾಳೆ. ಏನಿದೆ ಅಲ್ಲ ಭಾಗ್ಯ,
ಅಂತಾಳೆ ಶ್ರೇಷ್ಠ. ಬಸ್ರಿ ಹೆಂಗಸು ಅಲ್ವಾ ಶ್ರೇಷ್ಠ, ಈ ಟೈಮಲ್ಲಿ ಇದನ್ನೆಲ್ಲ ತಿಂದು ಆರೋಗ್ಯವಾಗಿರಬೇಕು. ನೋಡು, ದಿನ ಮಿಸ್ ಮಾಡದೆ ದಾಳಿಂಬೆ ಹಣ್ಣು ತಿನ್ನು, ಅದರಲ್ಲಿ ಐರನ್ ಕಂಟೆಂಟು ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ನೋಡು, ರಾತ್ರಿ ಮಲ್ಗೋಕ್ಕೂ ಮುಂಚೆ ಒಂದು 4 ಬಾದಾಮಿ, 2 ಗೋಡಂಬಿ, ಆಮೇಲೆ ಒಂದು 10-15 ದ್ರಾಕ್ಷಿ, ಅದರ ಜೊತೆಗೆ 2 ಖರ್ಜೂರ ನೆನೆಸಿಡು. ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನಾಯ್ತಾ. ಹಾಗೆ ಕೇಸರಿ ಇದೆ ನೋಡು, ರಾತ್ರಿ ಮಲ್ಗೋಕ್ಕೂ ಮುಂಚೆ ಹಾಲಲ್ಲಿ ಹಾಕಿ ಕುಡಿ. ಚೂರೆ ಹಾಕು, ಜಾಸ್ತಿ ಹಾಕಬೇಡ, ಮಗು ಕೆಂಪೆ ಹುಟ್ಟುತ್ತೆ ಅಂತಾಳೆ ಭಾಗ್ಯ. ಅದು ನಿನಗೆ ಅಂತಾಳೆ ಶ್ರೇಷ್ಠ. ನೀನು ಪ್ರೆಗ್ನೆಂಟ್ ಅನ್ನೋ ವಿಷಯ ನನಗೆ ಗೊತ್ತು ಅಂತಾಳೆ ಭಾಗ್ಯ. ಅಲ್ಲ ಭಾಗ್ಯ, ನಿನಗೆ ಹೇಗೆ ಗೊತ್ತಾಯಿತು ಅಂತಾಳೆ ಶ್ರೇಷ್ಠ. ನೀನು ಮತ್ತು ತಾಂಡವ್ ಅವರು ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ ಅಂತಾಳೆ ಭಾಗ್ಯ. ಅಯ್ಯಯ್ಯೋ, ಇವಳಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದ್ಯಾ. ತಾಂಡವ್ಗೆ ಗೊತ್ತಾದರೆ ನನ್ನ ಮೇಲೆ ಕೋಪ ಮಾಡ್ಕೋತಾನೆ. ನಿನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಕ್ಕೆ ನಾನು ಸಿಕ್ಕಾಕೊಂಡೆ ಅಂತ ನನ್ನ ಬ್ಲೇಮ್ ಮಾಡ್ತಾನೆ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ. ಶ್ರೇಷ್ಠ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ, ಕೂತ್ಕೋ ಅಂತಾಳೆ ಭಾಗ್ಯ. ಇಲ್ಲ, ಎಲ್ಲ ಸರಿ, ಇದನ್ನೆಲ್ಲ ತಗೊಂಡು ಇವಳು ಯಾಕೆ ಇಲ್ಲಿಗೆ ಬಂದಳು ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ. ಶ್ರೇಷ್ಠ, ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಿದ್ಯಾ. ತಾಂಡವ್ ಅವರು ಬಂದು ಇವಾಗ ನಮ್ಮ ಮನೇಲಿದ್ದಾರೆ, ನಿನ್ನನ್ನು ನೋಡೋಕ್ಕೂ ಬರ್ತಿಲ್ಲ. ಬಸ್ರಿ ಹೆಂಗಸರಿಗೆ ಎಷ್ಟು ಒಂಟಿತನ ಕಾಡುತ್ತೆ ಅನ್ನೋ ಅನುಭವ ನನಗಿದೆ. ಇಂಥ ಟೈಮಲ್ಲಿ ಯಾರಾದರೂ ನಮ್ಮ ಜೊತೆ ಇರಬಾರ್ದಾ ಅನಿಸುತ್ತೆ. ನೀನು ತಾಂಡವ್ ಅವರಿಗೋಸ್ಕರ ಎಲ್ಲರ ಹತ್ರ ನಿಷ್ಠೂರ ಕಟ್ಕೊಂಡೆ, ನಿನ್ನವರು ಅಂತ ನಿನ್ನ ಹತ್ರ ಯಾರೂ ಇಲ್ಲ. ಈಗ ಅದಕ್ಕೆ ಈ ಟೈಮಲ್ಲಿ ಬಂದು ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಭಾಗ್ಯ. ಇವಳು ನಿಜವಾಗ್ಲೂ ಕಾಳಜಿ ಮಾಡೋಕ್ಕೆ ಬಂದಿದ್ದಾಳ ಅಥವಾ ಹಾಸ್ಯ ಮಾಡೋಕ್ಕೆ ಬಂದಿದ್ದಾಳ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ. ಖಂಡಿತವಾಗ್ಲೂ ನಾನು ನಿನ್ನ ಹಾಸ್ಯ ಮಾಡೋಕ್ಕೆ ಬಂದಿಲ್ಲ ಶ್ರೇಷ್ಠ, ನಾನು ಆ ಒಂಟಿತನ ಅನುಭವಿಸಿರೋದ್ರಿಂದನೇ ನಿನ್ನ ಕಾಳಜಿ ಮಾಡಿ ಹೋಗೋಣ ಅಂತ ಬಂದೆ. ಇದೆಲ್ಲ ನಿನಗೋಸ್ಕರನೇ ಶ್ರೇಷ್ಠ. ಹಾಗೆ ಇನ್ನೊಂದು ವಿಷಯ ಇದೆ, ನಿನಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ತಾಂಡವ್ ಅವರನ್ನು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ ಅಂತಾಳೆ ಭಾಗ್ಯ. ಪ್ಲೀಸ್ ಭಾಗ್ಯ, ನೀನು ತಾಂಡವ್ನ ಮದುವೆ ಆಗಬೇಡ. ಅವನು ಏನೇನೋ ಹೇಳ್ತಿದ್ದಾನೆ, ನನಗೆ ತುಂಬ ಭಯ ಆಗ್ತಿದೆ. ನನ್ನ ಹೊಟ್ಟೆಯಲ್ಲಿ ಮಗು ಬೇರೆ ಬೆಳೀತಿದೆ. ಇಂಥ ಟೈಮಲ್ಲಿ ನನ್ನ ಒಂಟಿ ಮಾಡಬೇಡ ಅಂತಾಳೆ ಶ್ರೇಷ್ಠ. ಹಾಗೆಲ್ಲ ಮಾಡೋ ಉದ್ದೇಶ ಇದ್ದಿದ್ದರೆ ನಾನು ಯಾಕೆ ನಿನ್ನನ್ನು ಹುಡ್ಕೊಂಡು ಬರ್ತಿದ್ದೆ. ನೋಡು ಶ್ರೇಷ್ಠ, ತಾಂಡವ್ ಆಡ್ತಾ ಇರೋದು ನಾಟಕ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾನು ಏನು ಮಾಡಲಿ, ಮಾವನ ಪರಿಸ್ಥಿತಿ ಆ ಥರ ಆಯ್ತಲ್ಲ ಅಂತ ಒಪ್ಕೊಂಡೆ. ಆದರೆ ನಾನು ಯಾವುದೇ ಕಾರಣಕ್ಕೂ ತಾಂಡವ್ ಅವರನ್ನು ಮದುವೆ ಆಗೋದಿಲ್ಲ, ನಿನ್ನಿಂದ ಅವರನ್ನು ಕಿತ್ಕೊಳ್ಳೋದಿಲ್ಲ. ನಿನಗೆ ಅವರ ಅವಶ್ಯಕತೆ ಎಷ್ಟಿದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅಂತಾಳೆ ಭಾಗ್ಯ. ನಿಜವಾಗ್ಲೂ ಭಾಗ್ಯ ಅಂತಾಳೆ ಶ್ರೇಷ್ಠ. ಹೌದು ಶ್ರೇಷ್ಠ, ಅವರಿಂದ ನನಗೆ ಮೋಸ ಆಗಿದೆ ಅಂತ ನಿನಗೂ ಮೋಸ ಆಗಲಿ ಅವ್ರು ಅಂತ ಬಯಸೋಳಲ್ಲ ನಾನು. ಕಡೆ ಪಕ್ಷ ನೀನಾದರೂ ಚೆನ್ನಾಗಿರು ಶ್ರೇಷ್ಠ. ನನಗಾಗಿರೋ ಅವಮಾನ, ಅನ್ಯಾಯ ಯಾವುದೇ ಕಾರಣಕ್ಕೂ ಇನ್ನೊಂದು ಹೆಣ್ಣಿಗೆ ಆಗಬಾರ್ದು. 2 ಮಕ್ಕಳ ತಾಯಿ ನಾನು. ನೀನು ಗರ್ಭಿಣಿ ಅಂತ ಗೊತ್ತಿದ್ದು ನಿನ್ನಿಂದ ನಿನ್ನ ಗಂಡನ್ನು ಕಿತ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗಲಿ ಶ್ರೇಷ್ಠ. ನೀನೇನು ಭಯಪಡಬೇಡ, ನಿನ್ನ ಗಂಡ ಯಾವಾಗಲೂ ನಿನ್ನ ಜೊತೆನೇ ಇರ್ತಾನೆ, ನೆಮ್ಮದಿಯಾಗಿರು ಅಂತಾಳೆ ಭಾಗ್ಯ. ನೀನು ಈ ಮಾತನ್ನು ಹೇಳ್ತಿದ್ಯಾ ಅಂತಾಳೆ ಶ್ರೇಷ್ಠ. ಹೌದು, ಸದ್ಯಕ್ಕೆ ನಿನಗೇನು ಹೇಳೋದು ಬೇಡ ಅಂತ ಸುಮ್ಮನೆ ಇದ್ದೆ. ಮದುವೆ ದಿನ ಹೇಗಿದ್ರೂ ನಿನಗೆ ಗೊತ್ತಾಗುತ್ತೆ ಅಂತ. ಆದರೆ ಯಾವ ಕ್ಷಣ ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಆಗಲೇ ಡಿಸೈಡ್ ಮಾಡಿದೆ ಎಲ್ಲ ವಿಷಯ ಹೇಳಬೇಕು ಅಂತ. ಯಾಕಂದರೆ ಈ ಟೈಮಲ್ಲಿ ನೀನು ಮುಂದೆ ಹೇಗೋ ಏನೋ ತಾಂಡವ್ ಅವರು ನಿನ್ನ ಬಿಟ್ಟು ಹೋಗ್ತಾರೆ ಅಂತ ಒದ್ದಾಡ್ತಾ ಇರೋದು ಅಂತ ಅದು ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಎಲ್ಲ ವಿಷಯನೂ ನಿನಗೆ ಹೇಳಿ ಧೈರ್ಯ ಹೇಳಿ ಹೋಗೋಣ ಅಂತ ಬಂದೆ ಅಂತಾಳೆ ಭಾಗ್ಯ. ಆಗ ಶ್ರೇಷ್ಠ ಭಾಗ್ಯ ಅಂತ ತಬ್ಕೊಂಡು ಅಳ್ತಾಳೆ. ಶ್ರೇಷ್ಠ, ಏನಾಯಿತು, ಯಾಕೆ ಅಳ್ತಿದ್ಯಾ, ಕೂತ್ಕೋ, ಅಳೋದು ನಿಲ್ಲಿಸು ಅಂತಾಳೆ ಭಾಗ್ಯ. ನನ್ನಿಂದ ನಿನಗೆ ಎಷ್ಟೆಲ್ಲ ಅನ್ಯಾಯ ಆಗಿದೆ. ನಿನ್ನ ಗಂಡನೇ ಕಿತ್ಕೊಂಡೆ ನಾನು. ನೀನು ಒಂಟಿ ಆಗೋದಕ್ಕೆ ನಾನೇ ಕಾರಣ. ಇಷ್ಟೆಲ್ಲ ಆದಮೇಲೂ ನನ್ನ ಮೇಲೆ ಕರುಣೆ ತೋರಿಸ್ತಿದ್ಯಲ್ಲ, ಎಷ್ಟು ಒಳ್ಳೆ ಮನಸ್ಸು ನಿಂದು, ಎಂಥ ನಿಸ್ವಾರ್ಥ ಗುಣ ನಿಂದು ಅಂತಾಳೆ ಶ್ರೇಷ್ಠ. ಧೈರ್ಯವಾಗಿರು ಅಂತಾಳೆ ಭಾಗ್ಯ. ನೀನೇನೋ ತಾಂಡವ್ನ ಮದುವೆ ಆಗಲ್ಲ ಅಂತಿದ್ಯಾ, ಬಟ್ ತಾಂಡವ್ ತುಂಬ ನನ್ನ ಅವಾಯ್ಡ್ ಮಾಡ್ತಿದ್ದಾನೆ. ಇಷ್ಟು ದಿನ ಮಗು ಮಾಡ್ಕೊಳ್ಳೋದು ಬೇಡ ಅಂತ ಹಠ ಮಾಡ್ತಿದ್ದ, ಇವಾಗೆಲ್ಲ ನನ್ನ ಬಿಟ್ಟು ಹೋಗ್ತಾನೆ ಅಂತ ಭಯ ಸ್ಟಾರ್ಟ್ ಆಗಿದೆ. ಮೊದಲೆಲ್ಲ ನಾನು ಸಿಂಗಲ್ ಆಗಿದ್ದೆ, ಆದರೆ ಈಗ ನನ್ನ ಹೊಟ್ಟೆಯಲ್ಲಿ ಮಗು ಬೇರೆ ಬೆಳೀತಿದೆ. ಇದು ಭವಿಷ್ಯ ಏನು ಅಂತಾಳೆ ಶ್ರೇಷ್ಠ. ನೀನೇನು ಭಯಪಡಬೇಡ ಶ್ರೇಷ್ಠ, ಮದುವೆ ದಿನ ನೀನು ಬಂದು ಎಲ್ಲರ ಮುಂದೆ ಸತ್ಯ ಒಪ್ಕೊ ಅಂತಾಳೆ ಭಾಗ್ಯ. ಇನ್ ಕೇಸ್ ತಾಂಡವ್ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಅಂತಾಳೆ ಶ್ರೇಷ್ಠ. ಕೋಪ ಮಾಡಿಕೊಂಡು ಎಲ್ಲಿ ಹೋಗ್ತಾರೆ, ನಮ್ಮನೆ ಬಾಗಿಲು ಅವರಿಗೆ ಶಾಶ್ವತವಾಗಿ ಮುಚ್ಚೋಗಿದೆ. ಇನ್ನೇನಿದ್ರು ಅವ್ರು ನಿಮ್ಮನೆಗೆ ಬರಬೇಕು, ನಿನ್ನ ಮಗುಗೆ ತಂದೆಯಾಗಿ ಬಾಳಬೇಕು ಅಂತಾಳೆ ಭಾಗ್ಯ. ಸರಿ ಭಾಗ್ಯ, ನಾನು ಬರ್ತೀನಿ ಅಂತಾಳೆ ಶ್ರೇಷ್ಠ. ಸರಿ, ನಾನಿನ್ನು ಹೊರಡ್ತೀನಿ, ನಿನಗೆ ಏನೇ ಬೇಕಿದ್ರೂ ನನಗೊಂದು ಫೋನ್ ಮಾಡು ಆಯಿತಾ ಅಂತ ಭಾಗ್ಯ ಅಲ್ಲಿಂದ ಬರ್ತಾಳೆ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು, ಯಾಕೆ ತಾಂಡವ್ ಅವರೇ ಸುಮ್ಮನೆ ನಿಂತ್ರಿ, ಹೇಳೋಕ್ಕೇನು ಇಲ್ವಾ, ನನಗೆ ಗೊತ್ತಿಲ್ಲದೆ ಒಂದು ವಿಷಯ ಕೇಳ್ತೀನಿ, ಉತ್ತರ ಕೊಡಿ ತಾಂಡವ್ ಅವರೇ. ನೀವು ನಿಜವಾಗ್ಲೂ ಅಂದ್ಕೊಂಡಿದ್ರಾ ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ? ನಿಮ್ಮ ಬುದ್ಧಿ ಗೊತ್ತಿದ್ದು ನಾನು ಈ ಮದುವೆಗೆ ಒಪ್ಕೊಂಡ್ರೆ
ನನ್ನಷ್ಟು ದೊಡ್ಡಡ್ಡಿ ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ ಅಂತಾಳೆ ಭಾಗ್ಯ. ರೀ, ನೋಡಿದ್ರ ನಿಮ್ಮ ಮಗಳನ್ನು ಏನು ಮಾತಾಡ್ತಿದ್ದಾನೆ ಅಂತ? ನೋಡಿದ್ರ ನಮ್ಮ ಭಾಗ್ಯನ ಜೀವನನ ನಡುನೀರಲ್ಲಿ ಕೈ ಬಿಟ್ಟು ಇವಾಗ ಶ್ರೇಷ್ಠನ ಜೀವನದಲ್ಲಿ ಆಟ ಆಡಿ ಈಗ ಅವಳಿಗೂ ಮೋಸ ಮಾಡಿದ್ದಾನೆ ಅಂತಾರೆ ಕುಸುಮ. ಅಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇವಿಷ್ಟರಲ್ಲಿ ಯಾವುದಾದ್ರೂ ಒಂದಾದರೂ ಇದೆಯಾ ಅಂತಾಳೆ ಭಾಗ್ಯ. ಎಲ್ಲಿಂದ ಬರಬೇಕು ಭಾಗ್ಯ? ಇದ್ದಿದ್ರೆ ಇವನು ಹೀಗಿರ್ತಾ ಇರಲಿಲ್ಲ. ಇಷ್ಟಪಟ್ಟು ಮದುವೆ ಆಗಿರೋ ಹೆಂಡ್ತಿನೇ ಕಿಡ್ನಾಪ್ ಮಾಡಿಸಿ ಅವಳನ್ನು ಕೊಲ್ಸೋಕ್ಕೆ ಟ್ರೈ ಮಾಡಿರೋ ನೀಚ ಮನಸ್ಥಿತಿ ಇರುವಂಥ ವ್ಯಕ್ತಿ ಇವನಿಂದ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅಂತಾನೆ ಆದಿ. ನೀವು ಯಾವತ್ತು ಬದಲಾಗಿದ್ದೀರಾ ಅಂತ ಹೇಳೋಕ್ಕೆ ಅಂತ ಬಂದು ನನ್ನ ಕಾಲಿಗೆ ಬಿದ್ದರು. ಅವತ್ತೇ ನಾನು ಅಂದ್ಕೊಂಡೆ ನೀವು ಖಂಡಿತ ಬದಲಾಗಿರಲ್ಲ, ಏನೋ ಸಾಧಿಸೋಕೆ ಬಂದಿದ್ದೀರಾ, ಸಮಯ ಸಾಧಕ ಅಂತ. ಅವತ್ತಿಂದ ನಿಮ್ಮನ್ನು ಗಮನಿಸ್ತಾನೆ ಇದ್ದೀನಿ. ನೀವು ಒಬ್ಬರೇ ಇದ್ದಾಗ ಇರೋದಕ್ಕೂ ನಾವೆಲ್ಲರೂ ಇದ್ದಾಗ ಇರೋದಕ್ಕೂ ತುಂಬಾ ವ್ಯತ್ಯಾಸ ಕಾಣ್ತಿತ್ತು. ಆಗಲೇ ನನಗೆ ಅನುಮಾನ ಶುರುವಾಗ್ಬಿಟ್ಟಿತ್ತು. ಏನೋ ಒಂದು ಮಾಡ್ತಿದ್ದೀರಾ ಅಂತ. ಆದರೆ ನಾನು ಆಗಲೇ ಯಾಕೆ ಏನೂ ಹೇಳಲಿಲ್ಲ ಗೊತ್ತಾ? ನನ್ನ ಹತ್ರ ಸರಿಯಾದ ಸಾಕ್ಷಿ ಇರಲಿಲ್ಲ. ಆದರೆ ಒಂದಂತೂ ನಿಜವಾಗ್ಲೂ ಗೊತ್ತಿತ್ತು ತಾಂಡವರೇ, ನೀವು ಒಂದಲ್ಲ ಒಂದಿನ ಸರಿಯಾಗಿ ಎಡವುತ್ತೀರಾ ಅಂತ. ಆ ದಿನ ಇವತ್ತು ಅಂತಾಳೆ ಭಾಗ್ಯ. ಏನೋ ಬಂದಿರೋದು ನಿನಗೆ ಮನೆ ಹಾಳ, ನೀನು ಬದಲಾಗಿದ್ಯಾ ಚೆನ್ನಾಗಿದ್ಯಾ ಅಂತ ನಂಬಿದ್ದೆ ನಿನ್ನ ಅಂತಾರೆ ಧರ್ಮರಾಜ್. ಮಾವ, ಅದೇ ಅವ್ರ ಪ್ಲ್ಯಾನ್ ಇದ್ದಿದ್ದು, ನಮ್ಮನ್ನು ನಂಬಿಸೋದೇ ಅವ್ರ ಪ್ಲ್ಯಾನು. ಯಾವತ್ತೂ ನಾವು ಸೂರ್ಯವಂಶಿ ಮನೆಗೆ ಹೋದ್ವಲ್ವ, ಇವರು ಆರತಿ ಮಾಡಿ ಮನೆ ತುಂಬಿಸ್ಕೊಂಡ್ರಲ್ಲ, ಅವತ್ತೇ ಸ್ಟೋರ್ ರೂಮ್ಗೆ ಹೋಗಿ ನನ್ನ ಫೋಟೋನ ಸುಟ್ಟಾಕಿದ್ರು. ಆವಾಗಲೇ ಇವ್ರ ನಿಜ ಮುಖದ ಕನ್ಫರ್ಮ್ ಆಗೋಯ್ತು ಮಾವ ಅಂತಾಳೆ ಭಾಗ್ಯ. ಆವಾಗೇನೋ ಸಿಕ್ಕಾಪಟ್ಟೆ ಹಾರಾಡ್ತಿದ್ರಲ್ಲ, ಇವಾಗೇನಾಯಿತು ಸೈಲೆಂಟ್ ಆಗಿಬಿಟ್ರಿ? ಹೇಳೋಕ್ಕೇನು ಇಲ್ವಾ? ಅಥವಾ ಯಾವ ಮುಖ ಇಟ್ಕೊಂಡು ಹೇಳಿ ಅಂತ ಭಾಗ್ಯ ಹೇಳುವಾಗ ಏಯ್ ಅಂತ ತಾಂಡವ್ಗೆ ಹೋಗ್ತಾನೆ. ತಾಂಡವ್, ಈಗ ನೀವು ಒಳ್ಳೆ ತಾಂಡವ್, ನಿಮ್ಮ ಕ್ಯಾರೆಕ್ಟರ್ ಮರ್ತೋಯ್ತಾ ಹೇಗೆ? ಈ ಸಲ ಭಾಗ್ಯ ನಿಮ್ಮ ಅಸಲಿ ಮುಖನ ಎಲ್ಲರ ಮುಂದೆ ಬಿಚ್ಚಿಟ್ಟೇ ಇರ್ತಾಳೆ ಅಂತಾಳೆ ಭಾಗ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.